ಹಾಯ್ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇಲ್ಲಿ ಯಜಮಾನ್ರು ಬೆಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ಏನು ಮಾಡೋದು, ಕೆಲಸ ಮಾಡಬೇಕಲ್ವಾ, ದುಡ್ಡು ದುಡಿಬೇಕು. ಸಾಂಬಾರು ರೆಡಿ ಆಗೋತ್ತಷ್ಟಿಗೆ ಇವರು ಆಲೂಗಡ್ಡೆ ಕಟ್ ಮಾಡಿ ಕೊಡ್ತಾರೆ. 2 प्लेट्स हो गए, जिसमें 6 सेट आ जाएंगे, 6 पीस आ जाएंगे. ಫ್ರೆಶ್ ಆಗಿರೋದು ತಗೊಂಡು ಬಂದಿದ್ದಾರೆ. ಚಟ್ನಿ ಮುಗ್ದೋಗಿತ್ತಲ್ಲ, ಸೊ ಫ್ರೆಶ್ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಕರಿಬೇವು ಬೇಕಾಗಿತ್ತು. 5 ನಿಮಿಷ ಗೊರ್ಕೆ ಹೊಡೆದ್ಬಿಟ್ಟು ಇವಾಗ ಅಮೌಂಟ್ನ ಟ್ಯಾಲಿ ಮಾಡ್ತಾ ಇದ್ದಾರೆ. ಕ್ಲೌಡಿ ವೆದರ್. ಆ್ಯಕ್ಚುಲಿ ಮಧ್ಯಾಹ್ನ ತುಂಬ ಜೋರಾಗಿ ಮಳೆ ಬಂತು. ಏನಕ್ಕೆ ಆಚೆ ಹೋಗ್ತಾ ಇದ್ದೀರಾ ಹೇಳಿ. ಸೊ ಇವತ್ತಿನ ನಮ್ಮ ರೊಟೀನ್ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೇಸು ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ ಇರುತ್ತೆ. ಆಲ್ರೆಡಿ ಪ್ರೀ ಆರ್ಡರ್ಸ್ ನಿನ್ನೆ ರಾತ್ರಿನೇ ಬಂದುಬಿಟ್ಟಿದೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದಾಗ್ಲಿಂದಾನೇ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದೀವಿ. ಇವಾಗ ಬೆಳಗ್ಗೆ 6:30 ಆಗ್ತಾ ಇದೆ. ಯಜಮಾನರು ತರಕಾರಿ ಎಲ್ಲನೂ ಕಟ್ ಮಾಡಿ ಕೊಟ್ಟಿದ್ದಾರೆ. ಬೇಳೆನೂ ಸಹ ಬೇಯೋಕ್ಕೆ ಇಟ್ಟಿದೆ, ಬೆಂದೋಗಿದೆ. ಬೇಗ ಸಾಂಬಾರು ಮಾಡ್ತೀನಿ. ನೋಡಿ, ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇವತ್ತಿನ ನಮ್ಮ ಕ್ಲೌಡ್ ಕಿಚನ್ಗೆ ಇಷ್ಟು ಹಿಟ್ಟು ಬೇಕಾಗುತ್ತೆ. ನಾನು ಹೇಳ್ದಂಗೆ ಬೇಳೆ ಆಲ್ರೆಡಿ ಕುಕ್ ಆಗಿಬಿಟ್ಟಿದೆ. ಯಜಮಾನರು ತರಕಾರಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಸಾಂಬಾರು ಮಸಾಲ ರೆಡಿ ಮಾಡ್ಕೋಬೇಕು. ಇಲ್ಲಿ ಯಜಮಾನ್ರು ಬೆಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಚಿಕ್ಕವನು ಇವತ್ತು ಬೇಗ ಎದ್ದಿದ್ದಾನೆ ಫ್ರೆಂಡ್ಸ್. ಮಲ್ಗೋ ಅಂದರೆ ಮಲ್ಗ್ತಾ ಇಲ್ಲ. ವೈ ಯು ವೋಕ್ ಅಪ್ ಸೋ ಅರ್ಲಿ? My dad showed me the video and in that is अगर आप उठोगे तो आपके बच्चे का एक मकसद होगा उठने का. ಓಕೆ, ಇವರು ಒಂದು ವಿಡಿಯೋ ತೋರಿಸಿದ್ರಂತೆ. ಬೇಗ ಎದೊಳೋದ್ರೆ ಬೇಗ ಏನೇನೋ ಏನೋ ಒಂದು ಮಕ್ಸದ್ ಇರುತ್ತೆ ಅಂತೆ ಫ್ರೆಂಡ್ಸ್. ಆಲೂಗಡ್ಡೆ ಕಟ್ ಮಾಡಬೇಕು, ಸರಿ, ತೆಂಗಿನಕಾಯಿ ಕಟ್ ಮಾಡಬೇಕು. ಬೆಳಗ್ಗೆ ತೋರಿಸ್ಬೇಡಪ್ಪ, ಸಾಂಬಾರು ಮಾಡಬೇಕು. ಇವರು ಆ್ಯಕ್ಚುಲಿ ಲೇಟ್ ನೈಟ್ ಬಂದರು ಫ್ರೆಂಡ್ಸ್. 12:30ಗೆ ಬಂದಿದ್ದು ರಾತ್ರಿ. ನಮಗೆ ನಿದ್ದೆ ಇರಲಿಲ್ಲ, ಇವ್ರಿಗೂ ಸಹ ನಿದ್ದೆ ಇಲ್ಲ. ಬಟ್ ನಿದ್ದೆ ಇಲ್ದಿರ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಬೇಕಾದ್ರೆ ನನಗಂತೂ ಒಂಥರ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಕೆಲಸ ಮಾಡಬೇಕಲ್ವಾ, ದುಡ್ಡು ದುಡಿಬೇಕು. ಅದಕ್ಕೆ ಏನು ಇಲ್ಲಿದೆ ನೋಡು, ತೊಳೆದು ಇಟ್ಟಿದ್ದೀನಿ. ಸಾಂಬಾರು ಮಸಾಲ ರೆಡಿ ಆಗಿದೆ ಫ್ರೆಂಡ್ಸ್. ಯಜಮಾನ್ರು ಬಿಸಿಯಾಗಿ ಟೀನೂ ಸಹ ಮಾಡಿಕೊಟ್ಟಿದ್ದಾರೆ. ಇವಾಗ ಕುಡಿಬೇಕು. ಇಲ್ಲಿ ತರಕಾರಿ ಕುಕ್ ಆಗೋದಕ್ಕೆ ಇಟ್ಟಿದ್ದೀನಿ 2 ಕಡೆ. ಇದು ಕುಕ್ ಆಗೋತ್ತಷ್ಟಿಗೆ ನಾನು ಈ ಬಿಸಿ ಚಾನ ಟೇಸ್ಟ್ ಮಾಡ್ತೀನಿ. ಸಾಂಬಾರು ರೆಡಿ ಆಗೋತ್ತಷ್ಟಿಗೆ ಇವರು ಆಲೂಗಡ್ಡೆ ಕಟ್ ಮಾಡಿ ಕೊಡ್ತಾರೆ. 2 प्लेट्स स्टफ्ड हो गए. 12 लीटर समझ गया मैं. 12 लीटर ठीक है. हाँ जी मैम. 2 प्लेट्स हो गए, जिसमें 6 सेट आ जाएंगे, 6 पीस आ जाएंगे. 2 प्लेट्स. आपके 2 प्लेट स्टफ्ड 200 हो गए. हाँ जी, 4 हो जाएंगे. टाइम क्या है मैम आपके, कितने बजे? अब मान के चलो मैं बफर लेके चलता हूँ 10:30 to 11 के बीच में. ಸೊ ಫ್ರೆಂಡ್ಸ್, ಆರ್ಡರ್ಸ್ ಬರ್ತಾ ಇದೆ. ನಿನ್ನೆದು ಪ್ರೀ ಆರ್ಡರ್ಸ್ ಇತ್ತು, ಇವತ್ತಿನ ಫ್ರೆಶ್ ಆರ್ಡರ್ಸೂ ಸಹ ಬರ್ತಾ ಇದೆ. ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಸಾಂಬಾರು ರೆಡಿಯಾಗಿದೆ. ಇವಾಗ ಚಟ್ನಿ ರುಬ್ಕೋಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಎಷ್ಟಾಗ್ತಾಯಿದೆ ಹೇಳಿ? 9:30 ಫಸ್ಟ್ ಆರ್ಡರ್. ಇಲ್ಲ, ಟೈಮ್ ಇವಾಗ ಎಷ್ಟಾಗಿದೆ? 8:37. ಈ ಸಾಂಬಾರು, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲನೂ ಮಾಡಿ ಮುಗಿಸಿದ್ಮೇಲೆ ನನಗೊಂಥರ ಫೀಲ್ ಆಗುತ್ತೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗ್ದೋಗಿದೆ, ಇನ್ನೇನು ಬರೀ ಇಡ್ಲಿ ದೋಸೆ ಮಾಡಬೇಕಷ್ಟೇ ಅಂತ ಅನಿಸುತ್ತೆ. ಬಟ್ ಪ್ರಾಕ್ಟಿಕಲಿ ಆರ್ಡರ್ಸ್ಗೆ ಫುಡ್ಡನ್ನು ಪ್ಯಾಕ್ ಮಾಡೋವಾಗ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದು ಬೇರೆ ಫ್ರೆಶ್ ಆರ್ಡರ್ಸ್ ಏನಾದರೂ ಬಂದುಬಿಟ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದೇ ರೀತಿಯೇ ಇವತ್ತೂ ಆಗಿದ್ದು. ಮೊದಲು 5 ಆರ್ಡರ್ಸ್ ಇತ್ತು, ಪ್ರೀ ಆರ್ಡರ್ಸ್ ಆ್ಯಕ್ಚುಲಿ. ಸೊ ಅವಕ್ಕೆ ನಾವು ಪ್ರಿಪೇರ್ ಆಗಿದ್ವಿ, ನಮಗೆ ಗೊತ್ತಿತ್ತು ಈ ಟೈಮ್ಗೆ ಈ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇದೇ ಗ್ಯಾಪಲ್ಲಿಯೇ ಫ್ರೆಶ್ ಆರ್ಡರ್ಸೂ ಸಹ ಬರೋ ಶುರು ಆಯಿತು. 3 ಫ್ರೆಶ್ ಆರ್ಡರ್ಸು, ಅದೂ ಬೆಳಗ್ಗೆ 11 ಗಂಟೆ ಒಳಗಡೆ ಆರ್ಡರ್ಸ್ನ ಡೆಲಿವರ್ ಮಾಡಬೇಕು. ಆ ಒಂದು ಟೈಮ್ ಫ್ರೇಮಲ್ಲಿನೇ ಎಲ್ಲ ಆರ್ಡರ್ಸ್ ಬಂತು. ಸ್ವಲ್ಪ ಡಿಫಿಕಲ್ಟ್ ಆಯಿತು.
ಏನಾದರೂ ಕಡಿಮೆ ಬಿಲ್ ವ್ಯಾಲ್ಯೂದು ಆರ್ಡರ್ಸ್ ಇದ್ದಿದ್ರೆ ಪರವಾಗಿರಲಿಲ್ಲ. ಬಟ್ ಒಂದೊಂದು ಕಸ್ಟಮರ್ಸು 12 ಇಡ್ಲಿ ಬೇಕು, ಮತ್ತು ಪ್ಯಾಕ್ ಆಫ್ 2 ಸೆಟ್ ದೋಸೆ ಬೇಕು, ಪ್ಯಾಕ್ ಆಫ್ 2 ಸ್ಟಫ್ ದೋಸೆ ಬೇಕು ಅಂತ ಈ ಥರ ಆರ್ಡರ್ಸ್ ಪ್ಲೇಸ್ ಮಾಡಿದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇವತ್ತು ನಮಗೆ ಬಂದಿದ್ದ ಆರ್ಡರ್ಸಲ್ಲಿ ಒಂದೇ ಒಂದು ಆರ್ಡರ್ ಮಾತ್ರನೇ 12 ಗಂಟೆ ಮೇಲೆ ಇದ್ದಿದ್ದು. ಇನ್ನು ಬಾಕಿ ಎಲ್ಲನೂ 11 ಗಂಟೆ ಒಳಗಡೆನೇ ಇತ್ತು. ಸೊ ಅದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಯಿತು ಮ್ಯಾನೇಜ್ ಮಾಡೋದಕ್ಕೆ. ಬಟ್ ನಾನು ಯಜಮಾನ್ರಿಬ್ಬರು ರೀಟೇಲ್ ಇಂಡಸ್ಟ್ರಿಯಿಂದ ಕೆಲಸ ಮಾಡಿ ಬಂದವರು ಫ್ರೆಂಡ್ಸ್. ಸೊ ನಮಗೆ ಗೊತ್ತಿದೆ ಯಾವ ಥರ ಕಸ್ಟಮರ್ಸ್ನ ಟ್ರ್ಯಾಕಲ್ಲಿ ಮಾಡಬೇಕು. ಹೆಚ್ಚು ಕಮ್ಮಿ ಏನಾದರೂ ಟೈಮಲ್ಲಿ ವ್ಯತ್ಯಾಸ ಆದಾಗ ನಾವು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀವಿ. ನನಗಿಂತ ಯಜಮಾನ್ರು ತುಂಬ ಟೈಮ್ ಕೊಟ್ಟು ಕಸ್ಟಮರ್ಸ್ ಹತ್ರ ಮಾತಾಡ್ತಾರೆ. ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಪುಟ್ಟ ಬಿಸ್ನೆಸ್ ಆಗಿರ್ಬೋದು, ಇಲ್ಲಾಂದರೆ ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಸೊ ನಮ್ಮ ಒಂದು ಕಮ್ಯುನಿಕೇಷನಿಂದ, ಫುಡ್ ಕ್ವಾಲಿಟಿಯಿಂದ, ಒಳ್ಳೆ ಸರ್ವಿಸಿಂದ ಮತ್ತು ರೀಸನಬಲ್ ಪ್ರೈಸಿಂದ ನಾವು ಕೆಲವಷ್ಟು ರೆಗ್ಯುಲರ್ ಕಸ್ಟಮರ್ಸ್ನ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅವರಿಂದ ನಮಗೆ ಬಿಸ್ನೆಸ್ ಬರ್ತಾ ಇದೆ. ಈಗ ನಾವು ವಾರಕ್ಕೆ 2 ದಿನ ಮಾತ್ರನೇ ಈ ಕ್ಲೌಡ್ ಕಿಚನ್ ಬಿಸ್ನೆಸ್ನ ಮಾಡ್ತಾ ಇದ್ದೀವಿ. ಆದ್ರೂ ಸಹ ನಮ್ಮ ಫುಡ್ಗೆ ನಮಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಮ್ಮ ರೆಗ್ಯುಲರ್ ಕಸ್ಟಮರ್ಸು ನಮ್ಮ ಒಂದು ಬಿಸ್ನೆಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮೌತ್ ಟು ಮೌತ್ ಪ್ರಮೋಷನ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಮಾಡ್ತಾ ಇದ್ದಾರೆ. ಪ್ರತಿ ವಾರ ನಮಗೆ ಹೊಸ ಕಸ್ಟಮರ್ಸ್ ಆ್ಯಡ್ ಆನ್ ಆಗ್ತಾ ಇದ್ದಾರೆ. ನಾವೇನಾದರೂ ಮನ್ಸು ಮಾಡಿದ್ರೆ ಸ್ಯಾಟರ್ಡೇ ಸಂಡೇಸಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಹ ಆರ್ಡರ್ಸ್ ತಗೋಬೋದು ಫ್ರೆಂಡ್ಸ್. ಬಟ್ ನಾವು ತಗೊತಾ ಇಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಮಕ್ಕಳು ಸಹ ಇದ್ದಾರೆ. ಮತ್ತು ನಮ್ಮ ಮನೆಯಲ್ಲಿರೋ ಪಾತ್ರೆಗಳೆಲ್ಲನೂ ಪೂರ್ತಿ ದಿನಕ್ಕೆ ಆಗುವಷ್ಟು ಕ್ವಾಂಟಿಟಿನ ಫಿಲ್ ಮಾಡಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹೆಚ್ಚು ಕ್ವಾಂಟಿಟಿನ ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಹೆಚ್ಚು ದೊಡ್ಡ ದೊಡ್ಡ ಸಾಮಾನುಗಳು ಬೇಕಾಗುತ್ತೆ. ಸೊ ಆದ್ದರಿಂದ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಅಂತ ಕಸ್ಟಮರ್ಸ್ಗೆ ಹೇಳಿರೋದು. ಬಟ್ ನಾವು ಪ್ರಿಪೇರ್ ಮಾಡ್ಕೊಂಡಿರುವ ಹಿಟ್ಟಾಗಿರ್ಬೋದು, ಸಾಂಬಾರಾಗಿರ್ಬೋದು, ಚಟ್ನಿ ಆಗಿರ್ಬೋದು, ಬೆಳಗ್ಗೆ 12 ಗಂಟೆಗೆಲ್ಲನೂ ಮುಗ್ದೋಗ್ಬಿಡುತ್ತೆ. ಸೊ ಆ ಥರ ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ. ಮನ್ಸು ಮಾಡಿದ್ರೆ ನಾವು ಪೂರ್ತಿ ದಿನವೂ ಸಹ ಫುಡ್ಡನ್ನು ಸರ್ವ್ ಮಾಡ್ಬೋದು. ದುಡ್ಡನ್ನು ಸಹ ಹೆಚ್ಚು ಸಂಪಾದನೆ ಮಾಡ್ಬೋದು. ವಾರಕ್ಕೆ 2 ದಿನ ಆದ್ರೂ ಸಹ ನಾವು ಪರವಾಗಿಲ್ಲ ಸಂಪಾದನೆ ಮಾಡ್ಬೋದು. ಅಷ್ಟು ಕಸ್ಟಮರ್ಸ್ ನಮಗಿದ್ದಾರೆ. ಬಟ್ ನಾವೇ ಬೇಡ ಅಂತ ಅಂದ್ಕೊಂಡು ಮಿನಿಮಮ್ ಆರ್ಡರ್ಸೇ ತಗೊತಾ ಇದ್ದೀವಿ. ಏನಾದರೂ ಇನ್ ಕೇಸು ಯಾರಾದರೂ ಕಸ್ಟಮರ್ಸ್ ಕಾಲ್ ಮಾಡಿದಾಗ ಸ್ಟಾಕ್ ಔಟ್ ಆಗಿದ್ದರೆ ನಾವು ನೆಕ್ಸ್ಟ್ ವೀಕ್ಗೆ ಕನ್ವಿನ್ಸ್ ಮಾಡ್ತೀವಿ. ಪ್ಲೀಸ್ ನೆಕ್ಸ್ಟ್ ವೀಕ್ ಆರ್ಡರ್ ಮಾಡಿ ಮ್ಯಾಮ್, ಈ ಥರ ಪ್ರೀ ಆರ್ಡರ್ಸ್ ನೀವು ಮಾಡಿಬಿಟ್ರೆ ನಿಮಗೆ ನಾವು ಮೊದಲ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಕನ್ವಿನ್ಸ್ ಮಾಡಿದಾಗ ಅವರು ನೆಕ್ಸ್ಟ್ ವೀಕ್ ಆರ್ಡರ್ ಮಾಡ್ತಾರೆ. ಸೊ ಈ ಥರ ನಮಗೆ ರೆಗ್ಯುಲರ್ ಕಸ್ಟಮರ್ಸು ರಿಪೀಟೆಡ್ ಆಗಿ ಬಿಸ್ನೆಸ್ನ ಕೊಡ್ತಾ ಇದ್ದಾರೆ. हाँ सब डोसा सेट डोसा नहीं ना, 3 सेट डोसा मैंने दे दिए। मैं तुझे बता रहा हूँ कि ऑर्डर करते टाइम को लगेगा लेने को 3 किलो हो जाएगा एक बार में ಸೊ ಇವಾಗ ಫಸ್ಟ್ 4 ಆರ್ಡರ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬೆಳಿಗ್ಗೆ 10 ಗಂಟೆ ಒಳಗಡೆನೇ ಈ ಎಲ್ಲ ಆರ್ಡರ್ಸನ್ನು ಸಹ ಡೆಲಿವರ್ ಮಾಡಬೇಕು. ಎಲ್ಲನೂ ಒಂದೇ ಅಪಾರ್ಟ್ಮೆಂಟಲ್ಲೇ ಇರೋದು. ನಮ್ಮ ಮನೆ ಹತ್ರ ಆರ್ಮಿ ಅಪಾರ್ಟ್ಮೆಂಟ್ ಇದೆ, ಅಲ್ಲಿಂದನೇ ಈ ಆರ್ಡರ್ಸ್ ಎಲ್ಲನೂ ಬಂದಿರೋದು. ಇದರಿಂದ ಸ್ವಲ್ಪ ನಮಗೆ ಈಸಿ ಆಗುತ್ತೆ, ಕನ್ವೀನಿಯೆಂಟ್ ಆಗುತ್ತೆ ಫುಡ್ ಡೆಲಿವರಿ ಮಾಡೋದಕ್ಕೆ. ಮತ್ತು ಇನ್ನು ನೆಕ್ಸ್ಟ್ ಸ್ಲಾಟ್ ಬಂದುಬಿಟ್ಟು ಇವರು ಈ ಆರ್ಡರ್ ಕೊಟ್ಬಿಟ್ಟು ಬರೋದಕ್ಕಿಂತ ಮುಂಚೆ ನಾನೆಲ್ಲನೂ ರೆಡಿ ಮಾಡಿ ಇಟ್ಟಿರ್ತೀನಿ. ಆಮೇಲೆ ಇವರು ಬಂದು ಅದನ್ನು ಸಹ ತೊಗೊಂಡೋಗ್ತಾರೆ. ಸೊ ಈ ಥರ ನಾವು ಫುಡ್ ಡೆಲಿವರಿನ ಮ್ಯಾನೇಜ್ ಮಾಡ್ತೀವಿ. ಇವಾಗ ಬೆಳಗ್ಗೆ 10:30 ಆಗ್ತಾ ಇದೆ. ಒಟ್ಟಾಗಿ ನಾವು 7 ಆರ್ಡರ್ಸ್ನ ಡೆಲಿವರ್ ಮಾಡಿದ್ದೀವಿ. ಇನ್ನೊಂದು ಆರ್ಡರ್ ಪೆಂಡಿಂಗ್ ಇದೆ. ಅದರದ್ದು ಟೈಮ್ ಬಂದುಬಿಟ್ಟು 12:45 PM. ಸೊ ಸ್ವಲ್ಪ ಇವಾಗ ರೆಸ್ಟ್ ಮಾಡಬೇಕು. ಸಾಂಬಾರು ಇಷ್ಟೇ ಉಳಿದಿದೆ. ಇನ್ನೂ ದೊಡ್ಡವನು ತಿಂದಿಲ್ಲ, ಯಜಮಾನ್ರೂ ತಿಂದಿಲ್ಲ. 12:45ಗೆ ಆರ್ಡ್ರ್ ಇದೆ, ಅದಕ್ಕೂ ಸಹ ಇಷ್ಟೇ ಸಾಂಬಾರು ಇರೋದು. ನನಗೋಸ್ಕರ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಇಷ್ಟಿದೆ, ಮತ್ತು ಹಿಟ್ಟು ಎಷ್ಟಿದೆ ಫ್ರೆಂಡ್ಸ್. ಇದರಲ್ಲಿನೇ ಮ್ಯಾನೇಜ್ ಮಾಡ್ತೀವಿ. ಮತ್ತು ನೋಡ್ಬೋದು ಪಾತ್ರೆಗಳೆಲ್ಲನೂ ತೊಳೆದಿದ್ದೀನಿ. ಇದು ಫಸ್ಟ್ ರೌಂಡ್ ಪಾತ್ರೆ ತೊಳೆದಿರೋದು. ಎಲ್ಲ ಒಟ್ಟಾಗಿ ಎಲ್ಲ ಒಟ್ಟಾಗಿ ವಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಈ ಹಿಟ್ಟದ ಪಾತ್ರೆ ಆಗಿರ್ಬೋದು, ಮತ್ತು ಪಲ್ಯದ್ದು ಪಾತ್ರೆ ಆಗಿರ್ಬೋದು, ಇಡ್ಲಿ ಕುಕ್ಕರ್ ಆಗಿರ್ಬೋದು, ಈ ಕ್ಯಾಸ್ಟ್ರಾಲ್ ಸೆಟ್ಟು ಮತ್ತು ಸಾಂಬಾರ್ದು ಪಾತ್ರೆ ಎಲ್ಲನೂ ಆಮೇಲೆ ತೊಳಿತೀನಿ. ಯಜಮಾನ್ರು ಬಂದಿದ್ದಾರೆ. ಕರ್ಬೇವು ತಗೊಂಡು ಬಂದಿದ್ದೀರಾ? ನೋಡಿ ಮಾ ಕರ್ಬೇಕಂತೆ ನೋಡಿ ಫ್ರೆಂಡ್ಸ್. ಕರ್ಬೇವು ಫ್ರೆಶ್ ಆಗಿರೋದು ತಗೊಂಡು ಬಂದಿದ್ದಾರೆ. ಚಟ್ನಿ ಮುಗ್ದೋಗಿತ್ತಲ್ಲ,
ಸೊ ಫ್ರೆಶ್ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಕರಿಬೇವು ಬೇಕಾಗಿತ್ತು. ಇವಾಗ ಇದನ್ನು ತೊಳೆದು ಡ್ರೈ ಮಾಡ್ತೀನಿ. ಫಸ್ಟು 4 ಪ್ಲೇಟ್ ಸೆಟ್ ದೋಸೆದು ಆರ್ಡರ್ ಇದೆ. ಸೊ ಚಟ್ನಿ ಮುಗ್ದೋಗಿತ್ತು, ಅದಕ್ಕೆ ಅಂತ ಹೇಳಿ ಫ್ರೆಶ್ ಆಗಿ ಚಟ್ನಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಬೇಗ ಬೇಗ ಸೆಟ್ ದೋಸೆ ಮಾಡಬೇಕು. ಫೈನಲಿ ಇವತ್ತಿನ ಲಾಸ್ಟ್ ಆರ್ಡರ್ ರೆಡಿ ಆಗ್ತಾಯಿದೆ. 4 ಪ್ಯಾಕ್ ಆಫ್ ಸೆಟ್ ದೋಸೆ. ಒಂದು ಆಲ್ರೆಡಿ ರೆಡಿ ಆಗಿದೆ, ಇಲ್ಲಿ ಇನ್ನೂ ಸೆಕೆಂಡ್ ಪ್ಯಾಕ್ದು ರೆಡಿ ಆಗ್ತಾಯಿದೆ. ಫ್ರೆಂಡ್ಸ್, ಕಿಚನ್ ವೈಂಡ್ ಅಪ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಪಾತ್ರೆ ಏನಿತ್ತು ಅವನ್ನೆಲ್ಲನೂ ವಾಶ್ ಮಾಡಿದ್ದೀನಿ. ನಾಳೆಗೆ ಅಂತ ಅಕ್ಕಿ ಬೇಳೆನ ನೆನೆಸಿಟ್ಟಿದ್ದೀನಿ. ಇನ್ನೊಂದು 2 ಅವರ್ಸ್ ರೆಸ್ಟ್ ಮಾಡಿಬಿಟ್ಟು ನಾಳೆ ಕಿಚನ್ಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಯಜಮಾನ್ರು ನೋಡಿ ಬಂದು ಕುತ್ಕೊಂಡಿದ್ದಾರೆ. ಆರ್ಡರ್ಸ್ ಎಲ್ಲ ಡೆಲಿವರ್ ಮಾಡಿಬಿಟ್ಟು ನಾನು ಸಹ ಕುತ್ಕೊಂಡಿದ್ದೀನಿ ಬೆಡ್ ಮೇಲೆ. ತುಂಬ ಕಾಲು ನೋವಾಗ್ತಾಯಿದೆ. ಇವರು ಒಂದು 5 ನಿಮಿಷ ಗೊರಕೆ ಹೊಡೆದ್ಬಿಟ್ಟು ಇವಾಗ ಅಮೌಂಟ್ನ ಟ್ಯಾಲಿ ಮಾಡ್ತಾಯಿದ್ದಾರೆ. ಕೆಲವು ಕಸ್ಟಮರ್ಸ್ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ, ಕೆಲವರು ಕ್ಯಾಶ್ ಕೊಡ್ತಾರೆ. ಸೊ ಅದು ನನಗೆ ಹೇಳ್ತಾರೆ ಎಷ್ಟಾಗಿದೆ, ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಹಲೋ, ಪೇಮೆಂಟು ಟ್ಯಾಲಿ ಮಾಡ್ತಾ ಎಲ್ಲರೂ ಕೊಟ್ಟಿದ್ದಾರಾ ಇಲ್ಲಾಂದರೆ ಪೆಂಡಿಂಗ್ ಇಟ್ಟಿದ್ದಾರಾ? ಕಸ್ಟಮರ್ ಪೆಂಡಿಂಗ್ ಆಯ್ತಾ, ರೆಗ್ಯುಲರ್ ಕಸ್ಟಮರ್ ಕರ್ನಲ್ ಓಕೆ ಅವರು ಸ್ವಲ್ಪ ಲೇಟಾಗೆ ಮಾಡ್ತಾರೆ. He will eat and then he will sleep. ತಿಂದ್ಬಿಟ್ಟು ಆರ್ಡ್ರ್ ಮಾಡ್ತಾರೆ, ಆಮೇಲೆ ತಿಂದು ಮಲ್ಕೊಂಡು ಬಿಡ್ತಾರೆ, ದುಡ್ಡು ಕೊಡೋದು ಮರ್ತೋಗ್ಬಿಡ್ತಾರೆ. ಆಮೇಲೆ ರಾತ್ರಿ ಅವ್ರಿಗೆ ಜ್ಞಾಪಕ ಬರುತ್ತೆ ಪೇಮೆಂಟ್ ಮಾಡಬೇಕು ಅಂತ ಹೇಳಿ. ರಿಪೀಟೆಡಾಗಿ ಇದೇ ಥರ ಮಾಡೋದು ಆ ಕಸ್ಟಮರು. ಸೊ ಅದಕ್ಕೆ ಇವರು ಕೇಳೋಕ್ಕೆ ಹೋಗಲ್ಲ. ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡೇ ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಿದೆ. ಸೊ ಅದಕ್ಕೆ ಕೇಳಲ್ಲ. We don't ask money for them. I never ask money. What I will do, I'll hand over and I'll leave. So they know that he will not ask money. After having food, they will transfer or they will immediately Google Pay it. I will not stand there for the payment. ಇದು ಒಂದು ನಮ್ಮ ಒಂದು ಸರ್ವಿಸೇ ಅಂತ ಅನ್ಕೋಬೋದು. ಯಾಕಂದರೆ ಎಲ್ಲರೂ ರೆಗ್ಯುಲರ್ ಕಸ್ಟಮರ್ಸೇ. ಸೊ ಸೆಪ್ಟೆಂಬರ್ ಮಂತಿಂದ ಅವ್ರು ನಮ್ಮ ಫುಡ್ನ ತಿಂತಾ ಇದ್ದಾರೆ. ಸೊ ಅವರು ತಿಂದು ಆದಮೇಲೆ ನಿಧಾನವಾಗಿ ಪೇ ಮಾಡ್ತಾರೆ. ಫ್ರೆಂಡ್ಸ್, ಇವತ್ತಿನ ಇಲ್ಲಿನ ವೆದರ್ ನೋಡ್ಬೋದು ಹೇಗಿದೆ ಅಂತ ಹೇಳಿ. ಕ್ಲೌಡಿ ವೆದರ್. ಆ್ಯಕ್ಚುಲಿ ಮಧ್ಯಾಹ್ನ ತುಂಬ ಜೋರಾಗಿ ಮಳೆ ಬಂತು. ಇನ್ನೂ ಸಹ ನೋಡ್ಬೋದು ಥಂಡ್ರಿಂಗ್ ಆಗ್ತಾಯಿದೆ. ಇನ್ನು ಸಾಯಂಕಾಲ ಅಂದರೆ ರಾತ್ರಿ ಆಗ್ತಾ ಮತ್ತೆ ಮಳೆ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನನ್ನ ತ್ರಿಮೂರ್ತಿಗಳು ರೆಡಿ ಆಗಿಬಿಟ್ಟು ಆಚೆ ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಇರಪ್ಪ ವ್ಲಾಗ್ ಮಾಡ್ತೀನಿ ಅಂತ ನಿಲ್ಲಿಸಿದ್ದೀನಿ. ಏನಕ್ಕೆ ಆಚೆ ಹೋಗ್ತಾ ಇದ್ದೀರಾ ಹೇಳಿ? जिद कर रहे हैं, हाँ, जिद कर रहे हैं चाट की तरह. चल के हमें बाजार लिखाओ, सामान बाजार लिखाओ कुछ. हाँ, तेरे सामने खड़ा तेरा जा. ಮಕ್ಕಳು ಹಠ ಮಾಡ್ತಿದ್ರು. ಅದಕ್ಕೆ ಇವ್ರನ್ನ ಸ್ವಲ್ಪ ಹಂಗೆ ಸುತ್ತಾಡಿಸಿ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. चॉकलेट चिप्स ಚಾಕ್ಲೇಟು, ಚಿಪ್ಸು. चिप्स बहुत हैं. I was asking for मखाने. हाँ, मखाने हेल्दी फूड आइसक्रीम. ಹಾಂ You want वो सॉल्टी मखाने है ना? ಈ ನನ್ನ ಮಗ ನೋಡಿ, मखाना उसमें कन्नड़ में क्या बोलते हैं? ಮಕ್ಕಾಣೆ ನನಗೆ ಗೊತ್ತಿಲ್ಲಪ್ಪ. मखाने ಗೊತ್ತಾ? ಮಕ್ಕಾನೆ ನನಗೆ ಗೊತ್ತು, ಬಟ್ ಕನ್ನಡದಲ್ಲಿ ಏನು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ಪ್ಲೀಸ್ ಹೇಳಿ ಫ್ರೆಂಡ್ಸ್, ಮಕ್ಕಾನೇನ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ. ನೀವು ಅನ್ಕೋಬಹುದು ಸಮ್ಮರಲ್ಲಿ ಏನಕ್ಕೆ ವಿಂಟರ್ ಕ್ಲಾತ್ಸ್ನ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಚೆ ವೆದರ್ ಚೇಂಜ್ ಆಗಿಬಿಟ್ಟಿದೆ, ಮಳೆ ಬಂದು ತುಂಬ ಚಳಿ ಶುರು ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವರು ನಿನ್ನೆ ರಾತ್ರಿ ಲೇಟಾಗಿ ಬಂದರು. ಸೊ ಅದಕ್ಕೆ ಅಂತ ಹೇಳಿ ಕ್ಯಾಬಲ್ಲಿ ಬಂದಿದ್ದಾರೆ. ಕಾರ್ನ ರೈಲ್ವೆ ಸ್ಟೇಷನಲ್ಲಿ ಬಿಟ್ಬಿಟ್ಟು ಹೋಗ್ರಿ. ಓಕೆ ಚಲೋ, ಓಕೆ. ಆಚೆ ಕಡೆ ತೋರಿಸ್ತೀನಿ. ಹಾಂ, ಇವನು ನಾನು ಏನೇ ಒಂದು ರೀಲ್ ಮಾಡಿದ್ರೂ ಸಹ, ಲಿರಿಕ್ಸ್ ಬರದೇ ಇದ್ರೂ ಸಹ ಈ ಥರ ಸ್ಟೆಪ್ಪನ್ನ ಆಡಿ ತೋರಿಸ್ತಾನೆ. ಹಾಂ ಚಲೋ. 1-2 ದಿನದಿಂದ ಇಲ್ಲಿನ ವೆದರ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ನಿನ್ನೆ ಗಾಳಿ ಇತ್ತು, ಮಳೆ ಇರಲಿಲ್ಲ. ಇವತ್ತು ಗಾಳಿ ಪ್ಲಸ್ ಮಳೆ ಎರಡೂ ಇದೆ. ತುಂಬ ಚಿಲ್ಡ್ ವೆದರ್ ಆಗಿಬಿಟ್ಟಿದೆ. ಹೋಳಿ ಹಬ್ಬ ಆದಮೇಲೆ ತುಂಬ ಸೆಕೆ ಶುರು ಆಗಿಬಿಟ್ಟಿತ್ತು. ಸೆಕೆ ಅಂತ ಎಲ್ಲರೂ ಹೇಳ್ತಿರೋವಾಗಲೇ ಈ ಥರ ವೆದರು ದೇವ್ರು ಕೊಟ್ಬಿಟ್ಟಿದ್ದಾರೆ. ನಾಳೆ ಕ್ಲೌಡ್ ಕಿಚನ್ಗೆ ಹಿಟ್ಟನ್ನು ಆಲ್ರೆಡಿ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಇಲ್ಲಿ ನೋಡ್ಬೋದು. ಮತ್ತು ಕಿಚನಲ್ಲಿ ಇವಾಗ ಪಾತ್ರೆಗಳ ಕೆಲಸ ಎಲ್ಲನೂ ಮುಗೀತು ಫ್ರೆಂಡ್ಸ್. ಇವಾಗ ಯಜಮಾನ್ರು ಪನ್ನೀರ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಯಜಮಾನ್ರು ಪನ್ನೀರ್ ತೊಗೊಂಡು ಬಂದಮೇಲೆ ಪನ್ನೀರ್ ಗೊಜ್ಜು ಮತ್ತು ರೋಟಿ ಮಾಡ್ತೀನಿ. ಸೊ ನಮ್ಮ ಡಿನ್ನರಲ್ಲಿ ಸಿಂಪಲ್ಲಾಗಿ ಪನ್ನೀರ್ ಗೊಜ್ಜು ರೋಟಿ ಇರುತ್ತೆ. ಸೊ ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಆದರೆ ನಾನು ತೋರಿಸ್ತೀನಿ ಪನ್ನೀರ್ದು ಗೊಜ್ಜು ಹೇಗೆ ನಾನು ಮಾಡ್ತೀನಿ ಅಂತ ಹೇಳಿ. ಇಲ್ಲ ಅಂದರೆ ಟಯರ್ಡ್ ಆಗಿದ್ದರೆ ಫಟಾಫಟ್ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಒಂದು ಸಲ ಬೆಡ್ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ರೆ ಮತ್ತೆ ಎದ್ದೇಳೋದಿಲ್ಲ. ನಾಳೆ ಬೆಳಿಗ್ಗೆನೇ ಎದ್ಬಿಟ್ಟು ಬೇಗ ಮತ್ತೆ ಕ್ಲೌಡ್ ಕಿಚನ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಆದರೆ ನಾನು ರೆಸಿಪಿನ ಶೂಟ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆನಾ? ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.